ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈಗ ಹನಿ ಕೋಲಾಹಲ ಎಬ್ಬಿಸಿದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯದಲ್ಲಿ ಬೆಳೆಯೋರನ್ನ ತುಳಿಯೋ ಯತ್ನ ನಡೀತಾ ಇದೆ. ಕೆಎನ್ ರಾಜಣ್ಣ ದೂರು ನೀಡಿದ್ರೆ ತನಿಖೆ ನಡೆಯುತ್ತೆ. ಇದು ಕ್ಯಾನ್ಸರ್ ಪಿಡುಗು ಇದ್ದಂಗೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲವು ಹೊರಗೆ ಬಂದಿದೆ, ಇನ್ನೂ ಕೆಲವು ಬಂದಿಲ್ಲ. ಸಿಡಿ ಹೊರಬರದೆ ಬ್ಲಾಕ್ ಮೇಲ್ ಕೆಲಸ ಆಗ್ತಾ ಇದೆ. ರಾಜಕಾರಣಿಗಳ ವಿರುದ್ಧ ರಾಜಕಾರಣಿಗಳೇ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ಎಪಿಸೋಡ್ ಇಲ್ಲಿಗೆ ಕೊನೆಯಾಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ತುಳಿಯುವಂತ ಪ್ರಯತ್ನ ನಡೀತಾ ಇದೆ. ಏನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕಡಿವಾಣ ಆಗ್ಬೇಕಂತ ನಾ ಹೇಳಿದ ನಂತರ ಸದನ್ನಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ. ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ದೂರು ಕೊಡದೆ ತನಿಖೆ ಮಾಡ್ಲಿಕ್ಕೆ ಆಗೋಲ್ಲ. ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರೀ ಹಾಳಬಹುದಂತ ನಮ್ದೊಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು, ಕ್ಯಾನ್ಸರ್ ಇದ್ದಂಗೆ. ಯಾಕಂದ್ರೆ ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದಿದ್ರು ಈ ರೀತಿ ಮಾರ್ಗದಿಂದ ಮಾಡುವಂತ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಸಿಡಿಗಳು ಕೆಲವು ಹೊರಗೆ ಬಂತು, ಸುಮಾರು ಬರದೆ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಆಗಿದೆ. ಸೊ ಒಂದ್ಸಾರಿ ಆಗ್ಬೇಕದು. ಬೇಕನ್ನ ನೋಡ್ಬೇಕಲ್ಲ, ಅವ್ರು ಸಿಕ್ಕ ಮ್ಯಾಗ ಅವ್ರನ್ನ ಕೇಳ್ಬೇಕಾ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಅವ್ರನ್ನೇ ಕೇಳ್ಬೇಕಲ್ಲ. ಅವ್ರು ಯಾಕೆ ಮಾಡ್ರು, ಏನು ಅವ್ರ ಉದ್ದೇಶ ಇತ್ತು, ಅವ್ರು ಸಾಧಿಸೋದಾರ ಏನಿತ್ತು, ಅವರೇ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದೀವಿ. ಅವ್ರನ್ನ ತುಳಿಯುವಂತ ಪ್ರಯತ್ನ ನಡೀತಾ ಇದೆ. ಏನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕಡಿವಾಣ ಆಗ್ಬೇಕಂತ ನಾ ಹೇಳಿದ್ದ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಈಗ ಹನಿ ಕೋಲಾಹಲ ಎಬ್ಬಿಸಿದೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕೀಯದಲ್ಲಿ ಬೆಳೆಯೋರನ್ನ ತುಳಿಯೋ ಯತ್ನ ನಡೀತಾ ಇದೆ. ಕೆಎನ್ ರಾಜಣ್ಣ ದೂರು ನೀಡಿದ್ರೆ ತನಿಖೆ ನಡೆಯುತ್ತೆ. ಇದು ಕ್ಯಾನ್ಸರ್ ಪಿಡುಗು ಇದ್ದಂಗೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಲವು ಹೊರಗೆ ಬಂದಿದೆ, ಇನ್ನೂ ಕೆಲವು ಬಂದಿಲ್ಲ. ಸಿಡಿ ಹೊರಬರದೆ ಬ್ಲಾಕ್ ಮೇಲ್ ಕೆಲಸ ಆಗ್ತಾ ಇದೆ. ರಾಜಕಾರಣಿಗಳ ವಿರುದ್ಧ ರಾಜಕಾರಣಿಗಳೇ ಷಡ್ಯಂತ್ರ ಮಾಡ್ತಿದ್ದಾರೆ. ಈ ಎಪಿಸೋಡ್ ಇಲ್ಲಿಗೆ ಕೊನೆಯಾಗಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರನ್ನ ತುಳಿಯುವಂತ ಪ್ರಯತ್ನ ನಡೀತಾ ಇದೆ. ಏನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕಡಿವಾಣ ಆಗ್ಬೇಕಂತ ನಾ ಹೇಳಿದ ನಂತರ ಸದನ್ನಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ. ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ. ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ. ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು. ಯಾಕಂದ್ರೆ ದೂರು ಕೊಡದೆ ತನಿಖೆ ಮಾಡ್ಲಿಕ್ಕೆ ಆಗೋಲ್ಲ. ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರೀ ಹಾಳಬಹುದಂತ ನಮ್ದೊಂದು ಆಸೆ ಇದೆ. ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು, ಕ್ಯಾನ್ಸರ್ ಇದ್ದಂಗೆ. ಯಾಕಂದ್ರೆ ದೇಶ ಸಾಧಿಸಲಿಕ್ಕೆ ನೇರವಾಗಿ ಆಗದಿದ್ರು ಈ ರೀತಿ ಮಾರ್ಗದಿಂದ ಮಾಡುವಂತ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕೆಲವು ಹೊರಗಡೆ ಬಂದಿದೆ, ಕೆಲವು ಹೊರಗಡೆ ಬಂದಿಲ್ಲ. ಸಿಡಿಗಳು ಕೆಲವು ಹೊರಗೆ ಬಂತು, ಸುಮಾರು ಬರದೆ ಬ್ಲಾಕ್ ಮೇಲ್ ಮಾಡುವಂತ ಪ್ರಯತ್ನ ಆಗಿದೆ. ಸೊ ಒಂದ್ಸಾರಿ ಆಗ್ಬೇಕದು. ಬೇಕನ್ನ ನೋಡ್ಬೇಕಲ್ಲ, ಅವ್ರು ಸಿಕ್ಕ ಮ್ಯಾಗ ಅವ್ರನ್ನ ಕೇಳ್ಬೇಕಾ, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ, ಅವ್ರನ್ನೇ ಕೇಳ್ಬೇಕಲ್ಲ. ಅವ್ರು ಯಾಕೆ ಮಾಡ್ರು, ಏನು ಅವ್ರ ಉದ್ದೇಶ ಇತ್ತು, ಅವ್ರು ಸಾಧಿಸೋದಾರ ಏನಿತ್ತು, ಅವರೇ ಹೇಳ್ಬೇಕಾಗ್ತದೆ. ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದೀವಿ. ಅವ್ರನ್ನ ತುಳಿಯುವಂತ ಪ್ರಯತ್ನ ನಡೀತಾ ಇದೆ. ಏನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಕಡಿವಾಣ ಆಗ್ಬೇಕಂತ ನಾ ಹೇಳಿದ್ದ. ಟ್ರ್ಯಾಪ್, ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್. ಇವತ್ತು ರಾಜ್ಯದಾದ್ಯಂತ ಇದೊಂದೇ ವಿಷಯದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಸಚಿವರೊಬ್ಬರು ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅವರಿಗೆ ಅಂತ ವಿಧಾನಸಭೆಯಲ್ಲೇ ಬಾಂಬ್ ಸಿಡಿಸಿದ್ದಾರೆ. ಜೊತೆಗೆ 48 ಶಾಸಕರ ವಿಡಿಯೋ ಇದೆ ಅಂತ ಬೇರೆ ಹೇಳಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
48 ಜನರದು ಪೆಂಡ್ರೈವ್ಗಳಿದಾವೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ? ಸಿಬಿಐ ತನಿಖೆನ ಆಗ್ಬೇಕು. ಕರ್ನಾಟಕಕ್ಕೆ ಸಿಡಿಯ ಶ್ರೀಮಂತ ಇತಿಹಾಸವಿದೆ. ಇನ್ನೊಂದು ಕಾಲದಲ್ಲಿ ದೊಡ್ಡ ರಾಜಕಾರಣಿಗಳ ವಿಡಿಯೋಗಳು ಮೊಬೈಲ್ನಲ್ಲಿ ಹರಿದಾಡಿ ಪಡ್ಡೆ ಹೈಕ್ಲ ಕೂದಲನ್ನ ನೆಟ್ಟಗೆ ಮಾಡುತ್ತಿದ್ವು. ಮೇಟಿ, ರಮೇಶ್ ಜಾರಕಿಹೊಳಿ, ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ವು. ಅಂದು ಅಬ್ಬರಿಸಿದ್ದ ಸಿಡಿ ಗ್ಯಾಂಗ್ ಈಗಲೂ ಸಕ್ರಿಯವಾದಂತೆ ಕಾಣ್ತಿದೆ. ಈ ಬಾರಿ ತುಮಕೂರಿನ 73 ವರ್ಷದ ರಾಜಕಾರಣಿಗೆ ಗಾಳ ಹಾಕಿತ್ತಂತೆ. ಅದು ಬೇರ್ಯಾರೂ ಅಲ್ಲ, KN ರಾಜಣ್ಣ. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡಲು ಯತ್ನ. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂಬುದನ್ನು ಸಹಕಾರ ಸಚಿವ KN ರಾಜಣ್ಣ ಒಪ್ಪಿದ್ದಾರೆ. ಗೃಹ ಸಚಿವರು ವಿಶೇಷ ತನಿಖೆ ಮಾಡಿಸಿ ಪ್ರೊಡ್ಯೂಸರ್, ಡೈರೆಕ್ಟರ್, ನಟಿಯರು ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಯಲಾಗುತ್ತಾ 48 ರಾಜಕಾರಣಿಗಳ ಪೆನ್ಡ್ರೈವ್. ನಿಮ್ಮಲ್ಲಿ 48 ಜನರದು ಪೆಂಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಮಗನಿಗೂ ಸ್ಕೆಚ್. ಇಲ್ಲಿ ರಾಜಣ್ಣ ರಾಜೇಂದ್ರ ಅಂತಲ್ಲ, ಯಾರು ಈ ಸಿಡಿಗಳ ಬಗ್ಗೆ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ಆಗುವಂತ ತಪ್ಪಿದು. ಒಬ್ಬ ರಾಜಕಾರಣಿ, ಒಬ್ಬ ಹಿಂದುಳಿದ ರಾಜಕಾರಣಿ ಇವತ್ತಿ ಮಟ್ಟಕ್ಕೆ ಬೆಳೆದವ್ರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಹಜವಾಗಿ ಅದು ಕಣ್ಣಿರುತ್ತದೆ. ಯಾಕಂದ್ರೆ ನೇರ ನೋಡಿ ರಾಜಣ್ಣವರು ಅಂತ. ಸೊ ಇಲ್ಲ ಅಪ್ಪನ ಕಟ್ಟಾಕ್ಬೇಕು, ಇಲ್ಲ ಮಗನ್ ಕಟ್ಟಾಕ್ಬೇಕು, ಅದು ಬೇರೆ ರೀಸನ್ ಇಲ್ಲ. ಸೊ ಅದರಿಂದ ಇದು ನಡೀತಾ ಇದೆ. ನೋಡೋಣ, ಇದು ಆಗುವಂತ ತಪ್ಪಷ್ಟೇ. ಯಾರು ನನ್ನ ಮೇಲಾಗ್ಲಿ, ತಂದೆಯವ್ರ ಮೇಲಾಗ್ಲಿ, ಬಟ್ ಬೇರೆಯವ್ರ ಮೇಲಾಗ್ಲಿ ಇದು ಆಗ್ಬಾರ್ದು. ಸಿಬಿಐಗೆ ಹೋಗುತ್ತಾ ಹನಿ ಟ್ರ್ಯಾಪ್ ಪ್ರಕರಣ. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಇದು ಗೊತ್ತಾಗ್ಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ.